ಫಸ್ಟ್ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮನೆಯಲ್ಲಿದ್ದೀವಿ, ನಾವು ಸ್ವಾಗತ ಮಾಡಲ್ಲ. ಸರಿ ಅದೆಲ್ಲ ಬಿಡಿ. ಇವಾಗ ನಿಮಗೆ ಏನ್ ತಿನ್ಬೇಕು ಅಂತ ಅನಿಸ್ತಿದೆ? ಸ್ಪೆಷಲ್ ಆಗಿ ಏನ್ ಮಾಡ್ಕೊಡ್ಲಿ? ನಮ್ಗೆ ಏನ್ ಬೇಕು ನಿಂಗೆ? ಪಲಾವ್ ಮನೆಯಲ್ಲಿ ತಿನ್ನೋದು ಬಿಟ್ಬಿಟ್ಟು ಬೇರೆದು ಹೇಳು. ಆಚೆ ತಿನ್ನೋ ತರ ಏನ್ ಬೇಕು ಅಂತ ನಿಮಗೆ? ಇದು ಬೇಕು, ಲಾಲಿಪಾಪ್ ಬೇಕು. ಲಾಲಿಪಾಪ್ ಮನೇಲಿ ಅದು ಕಬಾಬ್ ತರ ಮಾಡ್ಕೊಂಡು ಅದೇ ಲಾಲಿಪಾಪ್. ಬೇರೆ ಯಾವ್ದು ಹೇಳೋಣಪ್ಪ? ನಿಮಗೆ ತಿನ್ಬೇಕು ಅನಿಸ್ತೈತೆ? ಪೂರಿ ವೆಜ್ ಬೋಂಡಾ ಸೂಪ್. ಪಿಜ್ಜಾ ಪಿಜ್ಜಾ ಬೋಂಡಾ ಸೂಪ್ ತಿಂತಾ ಇರ್ತೀರಾ? ವೆಜ್ ಪಿಜ್ಜಾ ಪಿಜ್ಜಾನಾ? ವೆಜ್ ಪಿಜ್ಜಾ ಅದಕ್ಕೆ ಏನೇನ್ ನಮಗೂ ಬೇಕು? ತಗೋಬರೋಣ. ನಮ್ಮ ಶ್ರೀಮತಿ ಅವ್ರಿಗೆ ಪಿಜ್ಜಾ ಅಂದ್ಮೇಲೆ ನಮಗೂ ಪಿಜ್ಜಾ. ಓ ನಾವೀಗ ಹೋಗಿ ತಗೋತೀವಿ ಅದನ್ನ ಏನೇನ್ ಬೇಕು ಅಂತ. ಸರಿ. ನಮ್ಮಮ್ಮ ಪಿಜ್ಜಾ ಕೇಳಿರೋದ್ರಿಂದ ಪಿಜ್ಜಾ ಬೇಸ್ ಸಿಕ್ತು, ಚೀಸ್ ಸಿಕ್ತು, ಮತ್ತೆ ಪನ್ನೀರ್ ಬೇಕು. ಪನ್ನೀರ್ ತಗೋಬೇಕು, ಮತ್ತೆ ಕಲರ್ ಕಲರ್ ಕ್ಯಾಪ್ಸಿಕಮ್ ಬರ್ತಾವಲ್ಲ ಕಲರ್ ಕ್ಯಾಪ್ಸಿಕಮ್ಮೇ ತಗೋಬೇಕು ಅಂತ ಏನಿಲ್ಲ. ಇಲ್ಲಿ ಚೀಸು ಪಿಜ್ಜಾ ಬ್ಲಾಕ್ ಅಂತ ಏನೋ ಕೊಟ್ಟಿದ್ದಾರೆ. ಇದೇ ತಗೋ. ಎಷ್ಟಿದೆ ಇದು? 185 ಅಂತೆ. ತಗೋ, ಇಲ್ಲಿ ತಗೋ. ಇದು ಗೊತ್ತಿಲ್ವಲ್ಲ? ಸರಿ ಬಿಡು, ಇದನ್ನ ತಗೊಳ್ಳಿ. ಇಲ್ಲೂ ಇದೆಯಲ್ಲ, ಇದನ್ನು ಹಾಕ್ತಾ ಇರ್ತಾನೆ ಅಮೂಲ್ದು. ಇದೇ ಸ್ಲೈಸಾ? ಇದು ಇರಲಿ ತಗೋ. ನೋಡೋಣ, ಫಸ್ಟ್ ಟೈಮ್ ಪಿಜ್ಜಾ ಮಾಡ್ತಿರೋದು. ಕಾರ್ನ್ ತಗೊಂಡಿಲ್ಲ? ಬೇಕಾ ಕಾರ್ನ್? ಈ ಕಾರ್ನಿಂದು ಮಾಡ್ತಾರಲ್ಲ ಪಿಜ್ಜಾನ, ಯಾವುದು? ತಗೋ, ಶಾಪಿಂಗ್ ಮಾಡಾದ್ಮೇಲೆ ಸಿಗ್ತೀವಿ. ಬಾಯ್. ಹಂಗೆ ನಮ್ಮ ಬಟ್ಟೆ ಅಂಗಡಿಗೂ ಕೂಡ ಬಂದಿದ್ದು ಶಾಪಿವ. ಇಲ್ಲಿ ಕಲ್ರು ಯಾವ ವಿಡಿಯೋ ಫೋಟೋಗೂ ಬರಲ್ಲ. ಹಾಗೆ ಹೊಸ ಕಲೆಕ್ಷನ್ಗಳು ಬಂದಿದೆ ಸದ್ಯದಲ್ಲೇ. ಹೊಸ ಆಫರ್ಸ್ಗಳು ಕೂಡ ಬರುತ್ತೆ. ಬಂದರು. ಸೊ ಆಫರ್ ಕೊಟ್ಟಾಗ ಲೆಂತಿ ವಿಡಿಯೋದಲ್ಲೂ ಕೂಡ ಹೇಳ್ತೀವಿ ನಿಮಗೆ. ಇವರೇ ಮಾಡಲ್ಲು. ಸೊ ಅಲ್ಲೇ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ. ಟೈಮ್ ಆಯಿತು ಬಾರೆ ಅಂದ್ರೂ ಬರ್ತಿಲ್ಲ. ಮಾತ್ರ ಈ ಸತಿ ಮಾತ್ರ ಕಲೆಕ್ಷನ್ನು ಸಖತ್ತಾಗಿ ಬಂದಿದೆ. ನೋಡಿ ಹೆಂಗಿದೆ, ಸಖತ್ತಾಗಿದೆ ಬ್ರೋ. ಇದು ಚೆನ್ನಾಗಿದೆ, ಉಡಿಸ್ಕಲ್ ಚೆನ್ನಾಗಿದೆ, ಎಲ್ಲನೂ ಕೂಡ ಚೆನ್ನಾಗಿದೆ. ಓಕೆ, ಮನೆಗೆ ಹೋಗಿ ಸಿಗ್ತೀವಿ. ಸೊ ಈ ಕಡೆ ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ. ನಮ್ಮ ಅಪ್ಪ ಹಪ್ಪಳ ತಿಂತವ್ರೆ. ಈ ಕಡೆ ಬನ್ನಿ. ಸೊ ಇದು ಪಿಜ್ಜಾ ಬೇಸು. ಅವಾಗಲೇ ಹೇಳಿದ್ವಲ್ಲ, ಪಿಜ್ಜಾ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಪಿಜ್ಜಾ ಬೇಸು 40 ರೂಪಾಯಿ. ಇದರಲ್ಲಿ 2 ಬರುತ್ತೆ ಪಿಜ್ಜಾ ಬೇಸು. ಮತ್ತು ಇದೊಂದು ಸಾಸು, ಇದೊಂದು ಸುಮಾರು ಸತಿ ಬರುತ್ತೆ. ಇದೊಂದು ತೊಗೊಂಡ್ರೆ ಇದಕ್ಕೆ 164 ಆಗುತ್ತೆ. ಸೊ ಇದೊಂದು ಪನ್ನೀರು, ಇದನ್ನು ಕೂಡ ಜಾಸ್ತಿ ಟೈಮ್ ಬರುತ್ತೆ, 130 ರೂಪಾಯಿ. ಹಾಂ, ಇದು ಪಿಜ್ಜಾದೇ ಏನದು ಚೀಸ್. ಇದನ್ನು ತಗೋಬೇಡಿ. ಇನ್ನೊಂದು ತರೋದು ಇದು. ಇದು ಮೆಲ್ಟ್ ಆಗಿಬಿಟ್ಟಿದೆಯಲ್ಲ, ಇದನ್ನು ಸ್ವಲ್ಪ ರೆಫ್ರಿಜರೇಟ್ರಲ್ಲಿ ಇಡಬೇಕು. ನಾವು ಜಾಸ್ತಿ ಹೊತ್ತು ಟೈಮ್ ತೊಗೊಂಡ್ವಲ್ಲ, ಹೀಟಿಗೆ ಇದಾಗಿರಬೇಕು. ಸೊ ಇದೇ ಥರ ಕಟ್ ಮಾಡ್ಕೋಬೇಕು. ಸೊ ಈ ಕಡೆ ಕ್ಯಾಪ್ಸಿಕಮ್ ಕಟ್ ಆಗಿದೆ, ಈ ಕಡೆ ಜೋಳನೂ ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ಆಗುತ್ತೆ ಮಾಡ್ಕೋಬೋದು. ಯಾಕಂದರೆ ನಮ್ಮ ಅಪ್ಪ ಪಿಜ್ಜಾ ತಿನ್ನಿ ಅಂದರೆ ಹಪ್ಪಳ ತಿಂತವ್ರೆ. ಸೊ ಪಿಜ್ಜಾ ಮಾಡ್ಬೇಕಾದ್ರೆ ಸಿಗ್ತೀವಿ. ಪಿಜ್ಜಾ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ, ಐಟಮ್ಸ್ ಎಲ್ಲ ರೆಡಿ ಇದೆ. ಸೊ ತುಂಬಾನೇ ಈಸಿ ಪಿಜ್ಜಾ ಮಾಡೋದು. ಆಕ್ಚುಲಿ ತುಂಬಾನೇ ಈಸಿ, ನಿಜ. ಈ ಬೇಸ್ ಮೇಲೆ ಈ ಸಾಸ್ ಹಾಕಿ ನಿಂಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನ ಹಾಕೊಂಡ್ರೆ ಮುಗೀತು. ಹಾ, ನಾನ್ ವೆಜ್ ಇರುತ್ತೆ ತಂದೂರಿ, ಅದನ್ನ ಹಾಕೊಂಡ್ರೆ ನಾನ್ ವೆಜ್ ಪಿಜ್ಜಾ. ಚಿಕನ್ ಪಿಜ್ಜಾ. ಹಾ, ಇದೊಂದು ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ ನಿಂಗೆ. ನಮ್ಮಪ್ಪ ಏನು ಮಾತಾಡ್ತಾರೆ ಇಲ್ಲ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ, ಅದಕ್ಕೆ ಸುಮ್ಮನೆ. ಪಿಜ್ಜಾ ಮಾಡಿರೋದು ನಾನು ನೋಡಿಲ್ಲ. ಇದು ಎಲ್ಲ ಇವತ್ತು ನೋಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮಾಡ್ಬೇಕಾದ್ರೆ ನಾನೇ ಮಾಡ್ತೀನಿ, ನಾನೇ ಮಾತಾಡ್ತೀನಿ. ಸರಿ, ಆಯ್ತು, ನೋಡ್ಕೊಳ್ಳಿ. ನಮ್ಮ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಆಚೆನೆ ಬಂದಿದ್ದೀವಿ ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ. ಮೊದಲು ಆ ಸಾಸ್ ಹಾಕೋಬೇಕು, ಆ ಥರ ಹಾಕೋಬೇಕು. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ, ಫಸ್ಟ್ ಸ್ಪ್ರೆಡ್ ಮಾಡು. ಏನು ಮಾಡಬೇಕಲ್ವಾ? ಹಾಂ, ನೀವೊಂದು ಮಾಡಿ, ಅವರೊಂದು ಮಾಡಿ.
ಹಾಂ ಇನ್ನೊಂಚೂರು ಹಾಕಿ ಹಾಕಿ ಇನ್ನೂ ಜಾಸ್ತಿ ಬೇಕು, ಮಸಾಲೆನೇ ಅದು. ಅದೇ ಮೈನ್. ಇದೇ ಮಸಾಲ ಮೈನು. ಹಾ ಹಾಕು, ನಿನಗೆ ಎಷ್ಟು ಬೇಕು ಅಷ್ಟು ಟೇಸ್ಟ್ ಮಾಡಿ ನೋಡು. ಟೇಸ್ಟ್ ನೋಡ್ಬೋದು. ಒಂದ್ಸತಿ ನೋಡ್ಕತೆ ಇದ್ರೆ ನೀವು ನೋಡ್ಕೊಂಡು ಮಾಡಿ. ಸ್ಪ್ರೆಡ್ ಮಾಡು. ನೆಕ್ಸ್ಟ್ ಅವರೇ ಮಾಡ್ತಾರೆ. ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಮಾಡಿ. ಅದು ಕ್ಲಿಪ್ ತಗೋ. ರೆಡಿ? ಹ್ಞೂ ಹಾ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ಮೆಲ್ ಬರ್ತೈತಾ? ಕುಡಿಲಿ ಮಾಡ್ತಿರೋದು. ಇಲ್ಲ ಇಲ್ಲ ಇವ್ರ ಯಾಕೆ ಬಿಡ್ಬೇಡಿ. ಬಿಡಲ್ಲ ಯಾವುದು ಬಿಡಲ್ಲ. ಒಳಗಡೆ ನೀಟಾಗಿ ಹೋಗ್ಬೇಕು ಹಿಂಗೆ. ಅಲ್ಲಿ ತೂತ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆಲ್ಲ ಹೋಗುತ್ತೆ. ಹೋಲ್ಸ್ ಹೋಲ್ಸ್. ಓ ಇಂಗ್ಲಿಷು. ಇಂಗ್ಲಿಷಲ್ಲಿ ಹೇಳ್ತಾರೆ ಈ ಹೋಲ್ಸ್ ಥರ. ಅಂತ. ಹಾಂ, ಸರಿ. ನೆಕ್ಸ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಯಾವ ಥರ ಡಿಸೈನ್ ಮಾಡಿ ತರಕಾರಿಗಳು ಇಡಬೇಕು ಅನ್ಸತ್ತೆ ನಿಮ್ಮ ಇಷ್ಟ. ನಿಮಗೆ ಹೆಂಗ್ ಬೇಕು ಹಂಗೆ ಇಡಿ. ತರಕಾರಿಗಳು ತಗೋ. ಇಟ್ಟು ಹಾಂ, ನಿಮ್ಮಿಷ್ಟ. ಅದು ಈರುಳ್ಳಿ ಅದು ಒಂದೇ ಹಾಕ್ಬೇಕು ಅಂತ ಏನಿಲ್ಲ, ನಿಮ್ಮಿಷ್ಟ. ತಡೀರಿ. ಎಲ್ಲದು ಮಿಕ್ಸ್ ಹಾಕಿ. ಹಾ ಹಾಕಿ ಹಾಕಿ. ಈರುಳ್ಳಿನೂ ತಗೊಳ್ಳಿ. ಎಲ್ಲ ಒಂದೇ ಕಡೆ ಡಿಸೈನ್ ಮಾಡ್ತವ್ರತ್ತಿಗೆ. ಇಲ್ಲಿ ಎಕ್ಸ್ಪ್ರೆಷನ್ ಕೊಡಿ. ಕೊಡು ತಗೋತೀನಿ. ಸ್ಟಾಪ್ ಮಾಡಿದ್ದೀನಿ. ಬರೀ ಈರುಳ್ಳಿ ಅಲ್ಲಿ ಮಧ್ಯಕ್ಕೆ ಬರ ನೀನು ಆ ಕಡೆ. ಟೊಮೊಟೊ ಅಷ್ಟೊಂದು ಇದಾವೆ. ಅವ್ರಿಷ್ಟ ಬಿಡ, ಹೆಂಗೋ ಮಾಡ್ಲಿ. ಸರಿ ಸರಿ ನಿಮ್ ಇಷ್ಟ. ಹಾ. ನೀವು ಮಾಡೋದು ನೀವೇ ತಿನ್ನೋದಾ? ಒಂದೊಂದು ಪೀಸ್ ನನಗೆ ಟೇಸ್ಟಿಗೆ. ಹಾಂ, ಸೊ ಯಾರು ಫಾಸ್ಟ್ ಬೇಗ ಮಾಡಬೇಕು ಅಂತ ಏನಿಲ್ಲ. ಏಯ್ ಸುಮ್ಮ ಕೂತ್ಕೊಂಡು ನಿಧಾನಕ್ಕೆ ಮಾಡಲಿ, ಫಸ್ಟ್ ಟೈಮು ನೋಡ್ಕಲ್ಲಿ. ಹಾಕಿ ಹಾಕಿ ನಿಧಾನಕ್ಕೆ ರಾಮನ್ ಹಾಕಿ. ಈ ಥರ ನೋಡಿ, ನೀವು ನಿಮ್ಗೆ ಏನೇನು ಬೇಕೋ. ಮಾಡಿ. ಪಿಜ್ಜಾನು ನಮ್ಮಮ್ಮ ಮಾಡಿಬಿಟ್ರು. ಆಚೆ ಎಲ್ಲ ಬೆಳೆಸ್ತಿದ್ಯಾ ನೋಡಮ್ಮ, ಹಿಂಗೆಲ್ಲ ಆಚೆ ಎಲ್ಲ ಬೆಳೆಸ್ಬೇಡ. ನೋಡಿ ನಮ್ಮ ಅಪ್ಪನ ಪಿಜ್ಜಾ ಇದೇ ಥರ, ನಮ್ಮ ಅಮ್ಮಂದು ಈ ಥರ ಆಗಿದೆ. ಇಲ್ಲ ಅವ್ರು ಇನ್ನೂ ಮಾಡ್ತಾವ್ರೆ ಮಾಡಿ. ಮೆಣಸಿನ್ಕಾಯಿ ಯಾರು ಹಾಕ್ತಾನೆ ಇಲ್ಲ. ಒಂದೊಂದೇ ಖಾರ ಬೇಡವಾ ಯಾರಿಗೂ? ಮರ್ತೋಗ್ಬಿಟ್ರು. ಇಲ್ಲ, ನಾನು ಹಾಕಿದ್ದೀನಲ್ಲ, ಮೊದಲೇ ಹಾಕಿದ್ದೀನಿ. ಚೀಸ್ ಇದು ಗಟ್ಟಿ ಆಗ್ಬಿಟ್ಟಿದೆ, ಸ್ಪೂನಲ್ಲೇ ಹಾಕಬೇಕು. ಹಂಗೆ ಸ್ಪೂನಲ್ಲೇ ಹಂಗೆ ತಗೊಳ್ಳಿ ಅಲ್ವಾ? ಹಾಂ, ಈಗ ನಮ್ಮ ಅಪ್ಪನ ಮುಗೀತು. ನಮ್ಮ ಅಪ್ಪಂದು ಫಿನಿಶ್ ಆಗಿದೆ. ಈ ಥರ ಹಾಕಿ. ಓ, ಒಂದು ತಿಂದರೆ ಮುಗೀತು, ಹೊಟ್ಟೆ ತುಂಬೋಯ್ತು ಫುಲ್ಲು. ಇಲ್ಲ ಬಾಯಿಗೆ ಸಿಗಬೇಕು. ಈಗ ತೆಗಿರಿ. ಬರ್ತೈತಾ? ತಡೀರಿ ಹಾಕಿ. ಹಂಗೆ ತೆಗ್ದಾಕಿ ನೀವು. ಹಾಕಿ. ಉಲ್ಟ ಮಾಡ್ಕೊಳ್ಳಿ, ಸ್ಪೂನ್ ಉಲ್ಟ ಮಾಡ್ಕೊಳ್ಳಿ. ಇದು ನಮ್ಮ ಅಮ್ಮನ ಪಿಜ್ಜಾ. ಹಾಕಿ, ಚೀಸ್ ಜಾಸ್ತಿ ಆದಷ್ಟು ಚೆನ್ನಾಗಿ. ನಮ್ಮ ಅಮ್ಮನ ಪಿಜ್ಜಾ ಇದು, ನಮ್ಮ ಅಮ್ಮಂದು. ಇದು ನಮ್ಮ ಅಮ್ಮನ ಪಿಜ್ಜಾ, ಇದು ನಮ್ಮ ಅಪ್ಪನ ಪಿಜ್ಜಾ. ನಿಮ್ಮಿಷ್ಟ, ಪರವಾಗಿಲ್ಲ ಮಾಡಿ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಮಾಡ್ಕೊಂಡಾಯ್ತು. ಎಲ್ಲ ನೀವು ಆ ಕಡೆ ಹೋಗಿ ನೀವು ಸ್ವಲ್ಪ. ಹಾಂ, ಈ ಕಡೆ ನೋಡಿ, ನಗರ್ಕಲಿ ಹಂಗೆ ಒಂದು ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಮಾಡಮ್ಮ. ಹಾಂ, ಎಕ್ಸಸೈಸು. ಡ್ರಿಲ್ ಮಾಡಿಸ್ತಿದ್ರಲ್ಲ ಶನಿವಾರ ಬಂದ್ರೆ ಸ್ಕೂಲಲ್ಲಿ. ಹೌದಾ? ಆಯ್ತು. ಮಾಡಿಸ್ತಿದ್ರಾ? ಅಲ್ಲೇ ಮಾಡಿ ಇಬ್ರು ಸೇರ್ಕೊಂಡು. ಈ ಥರ ರೆಡಿಯಾಗಿದೆ. ಆಗ್ಲಿಂದ ಮಾಡ್ತಿರೋದು. ಹಾ. ಇವ್ರು ನೋಡ್ತಾವ್ರೆ ಏನೇನಾಗ್ತಾವಲ್ಲ ನೆಂಟಿ ಅದು ಜಾಸ್ತಿ ಹಾಕೋದು. ಕೊಡಿ ಅವ್ರಿಗೆ ಹಾಕ್ಲಿ ಅವರು. ಸ್ವಲ್ಪ ಮುರಿದು ಹಾಕಿ. ಇಲ್ಲ ಜಾಸ್ತಿ ಹಾಕಿ ಚೀಸ್ ಇರಬೇಕು ಜಾಸ್ತಿ. ಇದನ್ನು ಹಾಕಿ, ಇದನ್ನು ಓಪನ್ ಮಾಡಿ ಹಾಕಿ, ಇದು ಚೆನ್ನಾಗಿರುತ್ತೆ. ಅದನ್ನ ಮೇಲ್ಗಡೆ ಮೇಲ್ಗಡೆ ಹಾಕಿ. ಕೊಡ್ತೀನಿ ನಾನೇ. ಇಲ್ಲಿ ಹಾಕು, ಪರವಾಗಿಲ್ಲ. ಅದು ಸ್ಪ್ರೆಡ್ ಆಗುತ್ತೆ ಹೀಟಿಗೆ. ಇದು ತಡಿ. ಓಕೆ. ಸೊ ಅದೇ ತುರ್ತಾ ಇದ್ರಲ್ರಿ. ಈ ತರ ಪಿಜ್ಜಾ ಬಿಡಿ ಏನಾಗಲ್ಲ, ಬಿಡಿ, ಸಾಕು ಬಿಡಮ್ಮ, ಸಾಕು. ಆ ಕಡೆ ಹಾಕ್ಬೇಕು. ನೀನೇನು ಅದ್ನೇ ಒಂದೇ ಕಡೆ ಇಡೋದಲ್ಲ, ಎಲ್ಲ ಕಡೆ. ಓ, ಇಲ್ಲಿ ಬಿಡಿ ಅದು ಅವ್ರ ಇಷ್ಟ, ಅವ್ರ ಪಿಜ್ಜಾ. ನಾವು ಹಾಕತ್ತೀನಿ, ಜಾಸ್ತಿ ಹಾಕಿದೆ ನೀನು.
ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಬರ್ತೀವಿ ನಿರಂತಕ್ಕೆ ಹಾಕಿದ್ರೆ ಆಗಲ್ಲ ನೋಡಿಲ್ಲ ನಾನು ಯಾಕಂಡಿದ್ದೀನಿ ಇದನ್ನ ಇವಾಗ ಚೀಸ್ ಹಾಕ್ಬೇಕು. ಇನ್ನೊಂದು ಹಾಕಬೇಕು ನಾನು. ಹಾಕಿ. ಇದೇನಿದು? ಕೂರ್ಸ್ತವ್ರೆ ಅವ್ರು ಪೂರ್ತಿ ಜಾತ್ರೆ ಮಾಡ್ತಾರೆ. ಜಾತ್ರೆ ಅಲ್ಲ, ಹಿಂಗೆ ಇದು ವೆಜ್ ಲೋಡೆಡ್. ಎಷ್ಟು ಗೊತ್ತಾ ಇದು? ಎಷ್ಟಿರ್ಬೋದು ಹೇಳು ಪ್ರೈಸು ವೆಜ್ ಲೋಡೆಡು? 300-350 ರೂಪಾಯಿ ಮಾಡ್ತಾರೆ. ಇಷ್ಟೊಂದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಹಾಕಲ್ಲ ಅವರು. ತಗೊಳ್ಳಿ ಹಾಕಿದ್ರು ಮಧ್ಯಕ್ಕೆ. ನೋಡಿ ಪಿಜ್ಜಾ ರೆಡಿ ಆಯಿತು. ಹಿಂಗೆ ಸೊ ಪಿಜ್ಜಾ ರೆಡಿ ಆಗಿದ್ದು ಖುಷಿಗೆ ಡ್ಯಾನ್ಸ್ ಮಾಡಲ್ವಾ? ಸಾಕು, ನೀನು ಡ್ಯಾನ್ಸ್ ಮಾಡು. 3 ಜನನೂ ಯಾವ್ದಾದ್ರು ಹೊಸ ಸ್ಟೆಪ್ ಹಾಕಿ. ಒಂದೇ ಸ್ಟೆಪ್ ಹಾಕ್ತೀರಂತಲ್ಲ, ಅದೇ ಆ ಸ್ಟೆಪ್ ಬೇಡ, ಹಾಕಿದ್ರು ಹತ್ತತ್ರ ನಿಂತ್ಕೋಬೇಕು. ಹತ್ತತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು. ಮೊನ್ನೆ ನಾನು ಮಾಡಿದ್ದಲ್ಲ ಹಾಂ ಮಾಡಪ್ಪ, ಆಯ್ತು. ಹಾಂ ಕರಿಯ ನಿನ್ನ. ಹಾಂ ರೆಡಿ. ಹಾಂ ಮಾಡಿ. ಮ್ಯೂಸಿಕ್ ಸ್ಟಾರ್ಟ್ ಈಗ. ಹಿಂಗೆ ಫಸ್ಟ್ ನೀಟು ನಮ್ಮಪ್ಪ ಫುಲ್ಲು. ಹಾಂ ರೆಡಿ ಸ್ಟಾರ್ಟ್. ಕರಿಯ ನಿನ್ನ ಕರಿಯ ಕರಿಯ ನಿನ್ನ ಕಣ್ಣ ಒಡನೆ ಜೋಗವು ಚಂದನಿ. ಅಲ್ಲ ಕರಿಯ ಬರೇ ನಮ್ಗೆ ಏನು ಬರಲ್ಲ. ನೀವು ಕೇಳಿಸ್ಕೋಬೇಕು, ಅವರು ನಮ್ಮಮ್ಮ ಆಡೋದು. ಹಾಂ ರೆಡಿ ಸ್ಟಾರ್ಟ್. ಕರಿಯ ನಿನ್ನ ಅಗಡಿ. ನಾಳೆಗೆ ಇದೇ ರೀಲು. ಸರಿ ಇಷ್ಟೇನಾ? ಇಷ್ಟೇನಾ ಪಿಜ್ಜಾ ನಿಮ್ದು? ಇಡೋಣ ಓವನ್ಗೆ? ಓಕೆ, ಓವನಿಗೆ ತಗೊಂಡೋಗಿ ಇಡ್ಬೇಕು ಇವಾಗ. ರೆಡಿ ಆಗಿದೆ, ಓವನಿಗೆ ತಗೊಂಡೋಗ್ತಾ ಇದ್ದೀನಿ. ಓಕೆ, ನೀವೇ ಇವಾಗಲೇ ಒಂದೇ ಇಡಕ್ಕಾಗೋದು ಅನ್ಸುತ್ತಲ್ವಾ? ಒಂದೊಂದೇ ಇಡಕ್ಕಾಗೋದು. ಅಷ್ಟು ನಾವು ಇಡ್ತೀವಿ. ಹಾಂ ಫಸ್ಟ್ ನಮ್ಮ ಅಪ್ಪನೇ ಹೋದ್ರು ಇಡಕ್ಕೆ. ನಡೀರಿ, ಅದ್ರಲ್ಲಿ 2 ಐತೆ, ತೆಗಿಬೇಕು. 1 ನಿಮಿಷ. ಸ್ಟಾರ್ಟ್. ಇಡ್ತಿದ್ದಾರೆ ಇಡಿ. ಇಟ್ರು ಪಿಜ್ಜಾ. ಹಾಂ ಈಗ ಪಿಜ್ಜಾಗೆ ಎಷ್ಟು ಯಾವ್ದು ಇಡಬೇಕಿಲ್ಲಿ? ಅದನ್ನ ಹೇಳ್ತೀನಿ ತಡಿ. ಇದನ್ನ ಇವಾಗ ಕ್ಲೋಸ್ ಮಾಡಿ. ನಮ್ದು ಫಸ್ಟ್, ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ಇಲ್ಲಿ ಬರ್ದಿರುತ್ತೆ ನೋಡಿ ಪಿಜ್ಜಾ ಅಂತ. ಪಿಜ್ಜಾ ಅಂತ ಗೀ ಬೇಕ್ರಿ, ಪನ್ನೀರು, ಟೀ ಡೈರಿ, ಕಿಡ್ಸ್ ಡಿಲೈಟ್. 10 ನಿಮಿಷಕ್ಕೆಲ್ಲ ಆಗೋಗುತ್ತಿದ್ದು. ನಾವೇ 10 ನಿಮಿಷಕ್ಕೆ ಇಡೋಣ. 5 ನಿಮಿಷಕ್ಕೆ ಇಡೋಣ, 10 ನಿಮಿಷಕ್ಕೆ ಇಡೋಣ. 10 ನಿಮಿಷಕ್ಕೆ ಇಡು. ಸರಿ ರೆಡಿನಾ? ಕಾಂಬಿನೇಷನ್ ಇಟ್ಬಿಟ್ಟು 10 ಮಿನಿಟ್ಸ್ ಕೊಡೋಣ. 10 ಮಿನಿಟ್ಸ್. ಹಾಂ ಫಸ್ಟ್ 10 ಮಿನಿಟ್ಸ್ ಕೊಡುವ. ಹಾಕನೇ ಇಲ್ಲ. ಇಲ್ಲಿ ತಗೋತು ಅಷ್ಟೇ. 10 ನಿಮಿಷಕ್ಕೆ ಕೊಟ್ಟಿದ್ದೀವಿ. ನನಗೇನೋ ಮೇಲೆ ಇಡಬೇಕಿತ್ತು. ಫಸ್ಟ್ ಟೈಮ್ ಅಲ್ವಾ, ನೋಡೋಣ. ಹೆಂಗಾಗಿರುತ್ತೆ ಅಷ್ಟೇ. ಇದು ನೋಡಿ ಕರೆಕ್ಟಾಗಿ ಆಗಿದೆ. ಫೇಲ್ಯೂರ್ ಆಯಿತು. ಇದನ್ನು ತೆಗೆದು ಇಲ್ಲಿಗೆ ಹಾಕ್ಬೇಕು. ಇವಾಗ ಮೆತ್ತಗೈತೆ. ಮನಿ ಕಟ್ ಮಾಡ್ತಾರೆ. ಅಲ್ಲೇ ಐತೆ ಚಾಕು, ತಗೊಳ್ಳೆ. ಇಲ್ಲೇ ಟೆಸ್ಟ್ ಮಾಡ್ಬಿಟ್ಟೆ ನಾನು. ಅದನ್ನ ಇಟ್ಬಿಟ್ಟು ಬಂದ್ಬಿಡಿ. ಇದು ಪಿಜ್ಜಾ ಕಟ್ಟರಲ್ಲಿದ್ರೆ ನೀಟಾಗಿ ಬರುತ್ತೆ. ಇವಾಗ ಪಿಜ್ಜಾ ಕಟ್ಟರ್ ಇಲ್ವಲ್ಲ, ಸೊ ಅದಕ್ಕೆ ಕಷ್ಟಪಡ್ತಿದ್ದೀವಿ. ನೆಕ್ಸ್ಟ್ ಮೊದಲೇ ಕಟ್ ಮಾಡಿ ಇಡ್ಬೇಕಿತ್ತು, ಸರಿಯಾಗದೇನು. ಹ್ಞೂ ಅವಾಗ ಕಟ್ ಮಾಡೋಕ್ಕೆ ಹಿಂಸೆ ಆಯ್ತಿರ್ಲಿಲ್ಲ. ಅಂದ್ರೆ ಹೆಂಗ್ ಕಟ್ ಮಾಡ್ಕೊಂಡು ಅವಾಗ ಏನು ಸ್ಟಫ್ ಮಾಡಿರಲ್ವಲ್ಲ, ಮಾಡಿ ಆಮೇಲೆ ಕಟ್ ಮಾಡಕ್ಕೆ ಅವಾಗ ಹಿಂಗೆ ಮುರ್ಕೊಳ್ಳೋಣ ಬಿಡಿ. ಹಿಂಗೆ ಮೊದಲೇ ಕಟ್ ಮಾಡಿ ಬಿಡ್ರಿ. ಬೇಡ. ಹಾಂ ಕಚ್ಚೆ ಏನಾಗಲ್ಲ. ಅಯ್ಯೋ ಚೆನ್ನಾಗಿದೆ. ಇದು ತಿನ್ಬೋದು ಬೇಸು. ಇವಾಗ ಮಸಾಲೆ ಎಲ್ಲ ಗೊತ್ತಾಯ್ತೈತೆ. ಹೇಗಿದೆ? ಟೇಸ್ಟ್ ಚೆನ್ನಾಗಿ ಬಂದೈತೆ. ಸೊ ಇದೇ ಥರ ಪಿಜ್ಜಾ ಬೇಕು ಅಂದರೆ, ಬೇರೆ ಬೇರೆ ರೆಸಿಪಿ ಇಲ್ಲ ಚಾಲೆಂಜ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ವಿಡಿಯೋ ಜೊತೆ. ಬಾಯ್ ಬಾಯ್. ಬಾಯ್ 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 ಬಾಯ್.